ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಮಲಬದ್ಧತೆ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಬಳಲ್ತಾ ಇರುವಂತಹ ಮಾರಕ ಪಿಡುಗು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಭಾರತೀಯರಿಗಿಂತನೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಸಮಸ್ಯೆಗಳಿಂದ ಅತಿ ಹೆಚ್ಚಾಗಿ ಬಳಲ್ತಾ ಇದ್ದಾರೆ. ವೀಕ್ಷಕರೇ, ನಾನು ಡೈರೆಕ್ಟಾಗಿ ಮನೆಮದ್ದನ್ನು ಹೇಳಿದರೆ ನಿಮಗೇನು ಅರ್ಥ ಆಗಲ್ಲ. ನಾನು ಇದನ್ನು ತಿನ್ನಿರಿ, ಅದನ್ನು ಕುಡೀರಿ, ಇದನ್ನು ಮಾಡಿರಿ ಅಂದ ತಕ್ಷಣ ನೀವು ಅದನ್ನು ತಿನ್ನಿರಿ, ಇದನ್ನು ತಿಂದ್ವಿ, ಅದನ್ನು ಕುಡಿದ್ವಿ, ಏನೂ ಆಗಲಿಲ್ಲ ಅಂತೀರಿ ಕಾಮೆಂಟ್ಸಲ್ಲಿ. ಯಾಕೆ ಹಿಂಗೆ ಮಲಬದ್ಧತೆ ಆಗ್ತದೆ? ಕಾರಣವನ್ನು ತಿಳ್ಕೊಬೇಕು, ಲಕ್ಷಣಗಳನ್ನು ತಿಳ್ಕೊಬೇಕು. ಅದಕ್ಕೆ ಏನು ಪರಿಹಾರ, ಮನೆಮದ್ದು, ಎಲ್ಲದಕ್ಕೂ ಡೈರೆಕ್ಟಾಗಿ ಔಷಧಿ ಹೋಗೋದ್ರಲ್ಲಿ ಅರ್ಥ ಇಲ್ಲ. ನಾನೇ ಆಗಲಿ, ನಾನೊಬ್ಬ ಆಯುರ್ವೇದ ವೈದ್ಯ, ನಾನೇನೋ ತಿನ್ನಿರಿ ಅಂತ ಹೇಳಿದ ಮಾತ್ರಕ್ಕೆ ನೀವು ತಿನ್ನೋದು ನನಗಿಷ್ಟ ಆಗಲ್ಲ. ಏಕೆಂತಂದರೆ ನಮ್ಮ ಪ್ರೇಕ್ಷಕರೆಲ್ಲರೂ ಕೂಡ ವಿವೇಚನಯುಕ್ತವಾದಂಥವರು. ನಾನು ಹೇಳಿದ ಮಾತ್ರಕ್ಕೆ ನನ್ನ ಮಾತುಗಳನ್ನು ಒಪ್ಪಬಾರದು. ನೀವು ವಿವೇಚನೆ ಮಾಡಬೇಕು. ಅದು ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಅದು ಸರಿನಾ ತಪ್ಪಾ, ತರ್ಕಕ್ಕೆ ಒಳಪಡಿಸಿ ನಾನು ಸರಿನಾ ಅಂತಂದು ನೀವು ಖಚಿತಪಡಿಸ್ಕೊಂಡು ಬಳಕೆ ಮಾಡಬೇಕು ಅನ್ನೋದು ನನ್ನ ಆಶಯ. ಸೊ ವಿಷಯಕ್ಕೆ ಬರೋಣ. ಮಲಬದ್ಧತೆ ಕಾರಣ ವೀಕ್ಷಕರೇ, ಭಾಳಷ್ಟು ಜನ ವೈದ್ಯರು ಹೇಳ್ತಾರೆ ನೀರು ಕುಡಿದೇ ಇರೋದು ಕಾರಣ, ಫೈಬರ್ ತಿಂದೇ ಇರೋದು ಕಾರಣ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಕಾರಣ, ಇತ್ಯಾದಿ 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 ಕಾರಣ ಎಲ್ಲ ಕೊಡ್ತಾರೆ. ನಾನು ಯಾವತ್ತೂ ಕೂಡ ಅವರು ಹೇಳಿರೋದು ತಪ್ಪು ಅಂತ ಹೇಳಲ್ಲ, ಅದು ಸರಿನೇ. ಆದರೆ ಮುಖ್ಯವಾದಂತಹ ಹಿಡನ್ ಅಜೆಂಡಾ ಏನು, ಹಿಡನ್ ಕಾರಣ ಏನು ವೀಕ್ಷಕರೇ? ಇದಕ್ಕೆ ಮುಖ್ಯವಾದಂತಹ ಕಾರಣ ಅಪಾನ ವಾಯು ವಿಕೃತಿ. ಆಯುರ್ವೇದವನ್ನು ಆಳವಾಗಿ ತಿಳ್ಕೋಬೇಕು ಅಂತ ಆಶೆ ಇರೋಂಥವ್ರು ಮಾತ್ರ ಈ ವಿಡಿಯೋಗಳನ್ನ ನೋಡಬೇಕು ವೀಕ್ಷಕರೇ. ನಾವು ಸೂಪರ್ಫಿಷಿಯಲ್ ಆಗಿ ಹಂಗೆ ಹೇಳ್ತೀವಲ್ಲ, ಮನೆಮದ್ದುಗಳನ್ನು ಹೇಳ್ತೀವಲ್ಲ, ಅದು ಫಸ್ಟ್ ಏಡ್ ಇದ್ದಂಗೆ. ಆಯುರ್ವೇದದಲ್ಲಿ ಪ್ರಥಮ ಚಿಕಿತ್ಸೆ ಇದ್ದಂಗೆ. ಆಳವಾದಂತಹ ಜ್ಞಾನ. ಅಪಾನ ವಾಯು ಅದೆಂಥದ್ದು ಸರ್ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ತ್ರಿದೋಷಗಳನ್ನು ಕೇಳಿದ್ದೀವಿ, ವಾತ ಪಿತ್ತ ಕಫ ಅಂತಂದು. ಈ 3 ತ್ರಿದೋಷಗಳಲ್ಲಿ ಮತ್ತೆ 5 ಪ್ರಭೇದಗಳು ಉಂಟು. ಈಗ ವಾತವನ್ನು ತಗೊಳ್ಳೋಣ. ವಾತದಲ್ಲಿ 5 ವಿಧವಾದಂತಹ ವಾತಗಳು. ಆಳವಾದಂತಹ ಜ್ಞಾನ ಬೇಕು ಅಂದವರಿಗೆ ಮಾತ್ರ ಇದು ರುಚಿಸುತ್ತೆ, ಇಲ್ಲಾಂದರೆ ಬೋರಿಂಗ್ ಅನಿಸುತ್ತೆ. ವಾತದಲ್ಲಿ 5 ಪ್ರಭೇದ ಯಾವ್ಯಾವು? ಪ್ರಾಣವಾಯು, ಉದಾನವಾಯು, ಅಪಾನವಾಯು, ಸಮಾನವಾಯು ಮತ್ತು ಉದಾನವಾಯು. ಪ್ರಾಣ, ವ್ಯಾನ, ಉದಾನ, ಸಮಾನ ಮತ್ತು ವ್ಯಾನ. ಈ 5 ವಾಯುಗಳಲ್ಲಿ ಒಂದಾಗಿರುವಂತಹ ಅಪಾನವಾಯು. ಒಂದೊಂದು ವಾಯುವಿನ ಕೆಲಸ ಒಂದೊಂದು ರೀತಿ. ಪ್ರಾಣವಾಯು ನಿಮ್ಮ ಪ್ರಾಣವನ್ನು ಮೇಂಟೈನ್ ಮಾಡಿದರೆ, ಉದಾನವಾಯು ನಿಮ್ಮ ಧ್ವನಿಯನ್ನು ಮೇಂಟೈನ್ ಮಾಡಿದರೆ, ಸಮಾನವಾಯು ನಿಮ್ಮ ಜೀರ್ಣಶಕ್ತಿಯನ್ನು ಮೇಂಟೈನ್ ಮಾಡಿದರೆ, ಅಪಾನವಾಯು ನಿಮ್ಮ ಸೊಂಟದ ಕೆಳಗಿನ ಕಾರ್ಯವೈಖರಿಗಳನ್ನು ಮಾಡಲಿಕ್ಕೆ ಅದು ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ಸೊಂಟದ ಕೆಳಗೆ ಬರುವಂತಹ ಈ ಮಲಬದ್ಧತೆಯ ಸಮಸ್ಯೆ, ಇದಕ್ಕೆ ಮುಖ್ಯವಾದಂತಹ ಕಾರಣ ಅಪಾನ ವಾಯುವಿನ ವಿಕೃತಿ. ಸೊ ನೀವು ಅಪಾನ ವಾಯುವನ್ನು ಸರಿಪಡಿಸುವಂತಹ ದ್ರವ್ಯಗಳನ್ನು ಸೇವಿಸಿದರೆ ಮಾತ್ರ ಇದು ಸರಿ ಹೋಗ್ತದೆ. ಬ್ಲೈಂಡಾಗಿ ಇಸಬ್ಗೋಲ್ ತಗೊಂಡೆ, ಬ್ಲೈಂಡಾಗಿ ಹರಳೆಣ್ಣೆ ಕುಡಿದೆ, ಬ್ಲೈಂಡಾಗಿ ತ್ರಿಫಲ ಚೂರ್ಣ ತಗೊಂಡೆ, ಬ್ಲೈಂಡಾಗಿ ಇನ್ನೇನೋ ತಗೊಂಡೆ ಅಂತಂದರೆ ತಗೊಂಡಾಗ ಆರಾಮಾಗ್ತದೆ, ಮತ್ತೆ ಬರುತ್ತೆ. ಬಿಟ್ಟರೆ ಮತ್ತೆ ಅದೇ ಕತೆ. ನಿಮ್ಗೆ ಅನುಭವ ಬಂದಿರುತ್ತೆ, ಸರ್ ತ್ರಿಫಲ ಚೂರ್ಣ ತಗೊತೀನಿ, ತಗೊಂಡಾಗ ಕ್ಲೀನ್ ಆಗ್ತದೆ, ಬಿಟ್ಟೆ ಮತ್ತೆ ಅದೇ ಕತೆ. ಇಸಬ್ಗೋಲ್ ತಗೊತೀನಿ, ಸರಿ ಹೋಗ್ತದೆ, ಬಿಟ್ಟೆ ಮತ್ತೆ ಅದೇ ಕತೆ. ಯಾಕೆ? ನೀವು ಅಪಾನ ವಾಯುವಿನ ವಿಕೃತಿಗೆ ಚಿಕಿತ್ಸೆಯನ್ನು ಕೊಟ್ಟಿಲ್ಲ. ಫೋರ್ಸ್ಫುಲಿ ತಗೊಂಡು ಅದನ್ನು ಹೊರಗೆ ತಳ್ಳಲ್ಪಡ್ತದೆ. ಹಂಗೆ ಆಗಬಾರ್ದು. ಅಪಾನ ವಾಯು ವಿಕೃತಿಗೆ ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ದ್ರವ್ಯ ವೀಕ್ಷಕರೇ ನೆನ್ಪಿಟ್ಕೊಳ್ಳಿ, ಕೂಷ್ಮಾಂಡ. ಕೂಷ್ಮಾಂಡ ಅಂತಂದರೆ ಏನು? ಕುಂಬಳಕಾಯಿ. ಊಷ್ಮ, ಊಷ್ಮ, ಕೂಷ್ಮ, ಉಷ್ಣ ಎಲ್ಲ ರೈಮಿಂಗ್ ವರ್ಡ್ಸ್.
ಕೂಷ್ಮಾಂಡ ನಿಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದ್ರಿಂದ ಇದಕ್ಕೆ ಕೂಷ್ಮಾಂಡ ಅಂತ ಹೆಸರು ಬಂತು. ನಿಮ್ಮ ದೇಹದ ಪಿತ್ತವನ್ನು ಕಡಿಮೆ ಮಾಡಲಿಕ್ಕೆ ಕೂಷ್ಮಾಂಡವನ್ನು ಬಳಕೆ. ಸರ್, ವಾತ ಅಂತ ಹೇಳ್ತಿದ್ದೀರಿ, ಪಿತ್ತಕ್ಕೆ ಏನು ಸಂಬಂಧ ಇದು? ವೀಕ್ಷಕರೇ, ನಿಮ್ಮ ದೇಹದಲ್ಲಿ ಯಾವಾಗ ಪಿತ್ತ ಜಾಸ್ತಿ ಆಗ್ತದೆ, ದೇಹದ ಉಷ್ಣತೆ ಜಾಸ್ತಿ ಆಗ್ತದೆ. ಉಷ್ಣತೆ ಜಾಸ್ತಿ ಆದಾಗ ನಿಮ್ಮ ದೇಹ ಒಣಗುತ್ತೆ. ಹೀಟಿಂದ ಒಣಗಿದಾಗ ರೂಕ್ಷತೆ ಉಂಟಾಗ್ತದೆ. ಯಾವಾಗ ನಿಮ್ಮ ದೇಹ ರೂಕ್ಷ ಆಗ್ತದೆ, ಒಣಗುತ್ತದೆ, ಒಣಗಿರೋಂಥ ಜಾಗಗಳಲ್ಲಿ ವಾಯು ಇರ್ತದೆ ಅಥವಾ ವಾಯು ಇದ್ದಲ್ಲಿ ಒಣಗ್ತದೆ. ಕನ್ಫ್ಯೂಷನ್ನಾ? ಬಟ್ಟೆಯನ್ನು ಒಣಗಾಕ್ರಿ ಮನೆ ಒಳಗಡೆ, ಹೆಂಗೆ ಒಣಗ್ತದೆ ಅದು? ಅಲ್ಲಿ ವಾಯು ಇದೆ ಮನೆಯ ಒಳಗಡೆ, ಬಿಸಿಲಿಲ್ಲ ಆದರೂ ಕೂಡ ವಾಯು ಇದೆ. ಆ ವಾಯುವಿನಿಂದ ಬಟ್ಟೆ ಒಣಗ್ತು. ಒಣಗಿದ್ರಿಂದ ವಾಯು ಇದೆ ಅಂತ ಗೊತ್ತಾಯ್ತು, ವಾಯು ಇದ್ದಿದ್ದರಿಂದ ಬಟ್ಟೆ ಒಣಗ್ತು ಅಂತ ಗೊತ್ತಾಯ್ತು. ಅರ್ಥ ಆತಾ? ನಿಮ್ಮ ದೇಹ ಒಣಗ್ತು ಪಿತ್ತದಿಂದ ಒಣಗ್ತು ಅನ್ನೋದಕ್ಕೆ ಅಲ್ಲಿ ರೂಕ್ಷತೆ ಉಂಟಾಯ್ತು. ರೂಕ್ಷತೆ ಉಂಟಾಗಿದ್ದರಿಂದ, ಒಣ ವಾತಾವರಣ ಉಂಟಾಗಿದ್ದರಿಂದ ಅಲ್ಲಿ ವಾಯು ಜಾಸ್ತಿ ಆಯ್ತು. ಪಿತ್ತ ಮತ್ತು ವಾತ ಮಿಶ್ರಣ ಆಯ್ತು. ಪಿತ್ತದ ಉಷ್ಣತೆ ಜಾಸ್ತಿ ಇರ್ತದೆ, ವಾಯುವಿನ ರೂಕ್ಷತೆ ಜಾಸ್ತಿ ಆಗ್ತದೆ. ಉಷ್ಣತೆ ಮತ್ತು ರೂಕ್ಷತೆ ಎರಡೂ ಸೇರ್ಕೊಂಡು ಮಲವನ್ನು ಹಾಳು ಮಾಡ್ತು. ಕನ್ಫ್ಯೂಸ್ ಆಗ್ತದಾ? ಮತ್ತೆ ರಿವೈಂಡ್ ಮಾಡ್ರಿ, ಮತ್ತೆ ನೋಡ್ರಿ, ಅರ್ಥ ಆಗ್ತದೆ. ಯಾವಾಗ ಪಿತ್ತ ಜಾಸ್ತಿ ಆಯ್ತು, ಮಲ ಒಣಗಿತು. ಯಾವಾಗ ವಾಯು ಜಾಸ್ತಿ ಆಗ್ತು, ಮಲ ಇನ್ನೂ ಡ್ರೈಅಪ್ ಆಯ್ತು. ಡ್ರೈಅಪ್ ಆಗಿರೋ ಅಂಥದ್ದು ನಿಮ್ಮ ಕರುಳಿನಲ್ಲಿ ಕೆಳಗೆ ಇಳಿಯಲ್ಲ. ಅಪಾನವಾಯು ವಿಕೃತಿ ಆಯ್ತು. ಅಪಾನವಾಯು ವಿಕೃತಿಯನ್ನು ಸರಿಪಡಿಸ್ಬೇಕು ಅಂತಂದರೆ ಪಿತ್ತವನ್ನೂ ಕಡಿಮೆ ಮಾಡಬೇಕು, ಅರ್ಥಾತ್ ದೇಹದ ಉಷ್ಣತೆಯನ್ನೂ ಕಡಿಮೆ ಮಾಡಬೇಕು, ವಾಯುವನ್ನೂ ಕಡಿಮೆ ಮಾಡಬೇಕು. ಅಂಥ ದ್ರವ್ಯ ಯಾವುದು? ಕೂಷ್ಮಾಂಡ, ಕುಂಬಳಕಾಯಿ. ಕುಂಬಳಕಾಯಿಯ ಸ್ವರಸ ದೇಹದ ಉಷ್ಣವನ್ನು ಕಡಿಮೆ ಮಾಡ್ತದೆ, ಸ್ನಿಗ್ಧತೆಯನ್ನು ಕೊಡ್ತದೆ. ಸ್ನಿಗ್ಧತೆ ಯಾವಾಗ ಬಂತು ಆವಾಗ ವಾತ ಹೋತು ಅಂತ ತಿಳ್ಕೊಳ್ಳಿ. ವಾತದ ಲಕ್ಷಣ ರೂಕ್ಷತೆ, ಅರ್ಥಾತ? ರೂಕ್ಷದ ವಿರುದ್ಧ ಗುಣ ಸ್ನಿಗ್ಧತೆ. ಆ ಸ್ನಿಗ್ಧತೆಯನ್ನು ಕೊಡೋವಂಥದ್ದು ಕುಂಬಳಕಾಯಿ ಎರಡೂ ನಿಟ್ಟಿನಲ್ಲಿ ಕೆಲಸ ಮಾಡ್ತು. ಆ ಕುಂಬಳಕಾಯಿಯ ಸ್ವರಸವನ್ನು ರಾತ್ರಿ 1 ಲೋಟ, ಬೆಳಿಗ್ಗೆ 1 ಲೋಟ. ಎಷ್ಟು ದಿನ? 3 ತಿಂಗಳು ತಗೋಬೇಕು. 3 ದಿನ ತಗೊಂಡು ಫೋನ್ ಮಾಡಬೇಡ್ರಿ. ಯಾಕೆ 3 ತಿಂಗಳು? ಅದನ್ನು ಹೇಳ್ಬಿಡ್ತೀನಿ ಕೇಳ್ರಿ ವೀಕ್ಷಕರೇ. ನಮ್ಮ ದೇಹ ಇದೆಯಲ್ಲ, ಇದು ಲಕ್ಷಾತಿಲಕ್ಷ ಮಿಲಿಯನ್ಸ್ ಗಟ್ಟಲೆ ಜೀವಕೋಶಗಳಿಗೆ, ಅರ್ಥಾತ್ ಜೀವಿಗಳಿಗೆ ಇದು ಆಶ್ರಯ ತಾಣ. ನೀವೊಬ್ಬರು, ಈಗ ನಾನು ಡಾಕ್ಟರ್ ಪ್ರವೀಣ್ ಬಾಬು ಅನ್ನೋ ಒಬ್ಬನು ಕಾಣ್ತಿದ್ದೀನಿ ಇಲ್ಲಿ. ಇದನ್ನು ನನ್ನ ರೂಪಕ್ಕೆ ತರಲಿಕ್ಕೆ ಇದರಲ್ಲಿ ಎಷ್ಟು ಥರದ ಸೆಲ್ಸ್ ಇದೆ, ಎಷ್ಟು ಥರದ ಜೀವಕೋಶಗಳಿದೆ, ಎಷ್ಟು ಅಣುಗಳು ಇದ್ರ ಮೇಲೆ ಕೆಲಸ ಮಾಡ್ತಿದ್ದಾವೆ. ಈ ಎಲ್ಲ ಪ್ರತಿಯೊಂದು ಅಣುವಿಗೂ ಕೂಡ ಇಂತಿಷ್ಟು ಅಂತ ಜೀವಿತಾವಧಿ ಇರ್ತದೆ, ಲೈಫ್ ಸ್ಪ್ಯಾನ್ ಇರ್ತದೆ. ಅವು ದಿನನಿತ್ಯ ಸಾಯ್ತಾ ಇರ್ತವೆ, ದಿನನಿತ್ಯ ಹುಟ್ಟುತ್ತಾ ಇರ್ತವೆ. ಈ ಪ್ರಕ್ರಿಯೆ ಯೌವನಾವಸ್ಥೆಯಲ್ಲಿ ಜಾಸ್ತಿ ಇರ್ತದೆ. ಎಷ್ಟು ಸಾಯ್ತವೋ ಅಷ್ಟು ಹುಟ್ಟುತ್ತವೆ ಜೀವಕೋಶಗಳು. ಮುಪ್ಪಾದಂತೆ ಸಾಯುವ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಮತ್ತೆ ರೀಪ್ರೊಡ್ಯೂಸ್ ಆಗುವಂತಹ ಜೀವಕೋಶಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆವಾಗ ನಮಗೆ ಮುಪ್ಪು ಕಾಣುತ್ತೆ, ಚರ್ಮ ಸುಕ್ಕುಗಟ್ಟುತ್ತೆ, ತಲೆ ಕೂದಲು ಬೆಳಗಾಗ್ತವೆ, ಕಣ್ಣು ಕಾಣಲ್ಲ, ಹಲ್ಲು ಬೀಳುತ್ತೆ, ಏನೇನೋ ಮುದುಕರು ಥರ ಕಾಣಕ್ಕೆ ಸ್ಟಾರ್ಟ್ ಆಗ್ತೀವಿ. ಯಾಕೆ? ಅಲ್ಲಿ ಜೀವಕೋಶಗಳ ರೀಪ್ರೊಡಕ್ಷನ್ಗೂ ಮತ್ತು ರೀಜನ್ರೇಷನ್ಗೂ ಮತ್ತು ಡಿಜನ್ರೇಷನ್ಗೂ ಈಕ್ವಲೆಂಟ್ ಇರಲ್ಲ ವಯಸ್ಸಾಗ್ತಾ ಆಗ್ತಾ. 3 ತಿಂಗಳಲ್ಲಿ ಒಂದು ಸರಿ ಎಲ್ಲಾ ಜೀವಕೋಶಗಳು ಸತ್ತು ಮತ್ತೆ ಹುಟ್ಟುತ್ತವೆ. ಫಾರ್ ಎಕ್ಸಾಂಪಲ್ RBC, ರೆಡ್ ಬ್ಲಡ್ ಕಾರ್ಪೋಸೆಲ್ಸ್, ಅದು 21 ದಿನ ಬದುಕುತ್ತೆ ಅಂತ ನೀವು ಓದಿರ್ತೀರಿ. 21 ದಿನದ ನಂತರ ಸತ್ತು ಮತ್ತೆ ಹೊಸದು ಹುಟ್ಟುತ್ತೆ ರಕ್ತ, ಕೆಂಪು ರಕ್ತ ಕಣ. ಆ ರೀತಿ 3 ತಿಂಗಳವರೆಗೂ ಕೂಡ ಸತತವಾಗಿ ನೀವು ಕುಂಬಳಕಾಯಿ ರಸವನ್ನು ತೆಗೆದುಕೊಂಡಾಗ ಹೊಸದಾಗಿ ಹುಟ್ಟುವಂತಹ ಜೀವಕೋಶ ಆ ಕುಂಬಳಕಾಯಿಯ ರಸವನ್ನು ಹೀರ್ಕೊಂಡು ಹುಟ್ಟಿರುವಂತಹ ಜೀವಿಗಳು ದೇಹದಲ್ಲಿ ಆ ಅಪಾನ ವಾಯುವಿನ ವಿಕೃತಿಯನ್ನು ಸರಿಪಡಿಸಿಕೊಂಡು ಹುಟ್ಟುತ್ತವೆ. ಹೊಸದಾಗಿ ಹುಟ್ಟಿರುವಂತಹ ಜೀವಕೋಶಗಳಿಗೆ ಆ ವಿಕೃತಿ, ಹಳೆ ವಿಕೃತಿ ಇರಲ್ಲ. ಸೊ 3 ತಿಂಗಳಿಗೊಂದ್ಸರಿ ನೀವು ಹೊಸ ಮನುಷ್ಯರಾಗಬಹುದು. ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ,
ಒಬ್ಬ ಕ್ರೂರಿ ಮನುಷ್ಯ ಇರ್ತಾನೆ. ಆ ಕ್ರೂರಿ ಮನುಷ್ಯನಿಗೆ ಒಂದು ದಿನ ನೀನು ಹಿಂಗೆಲ್ಲ ಕ್ರೌರ್ಯ ಮಾಡಬಾರದು, ನೀನು ಒಳ್ಳೆ ಮನುಷ್ಯ ಆಗಬೇಕು, ಸಾತ್ವಿಕ ಗುಣ ರೂಢಿಸ್ಕೋಬೇಕು ಅಂತ ಒಂದು ದಿನ ಹೇಳಿದರೆ ಅವನ ತಲೆ ಒಳಗೆ ಹೋಗಲ್ಲ. 2 ದಿನ ಹೇಳಿದರೆ ಹೋಗಲ್ಲ. 1 ತಿಂಗಳು ಹೇಳಿದರೆ ಹೋಗಲ್ಲ. ಸತತವಾಗಿ ಇದೇ ರೀತಿಯ ಪ್ರವಚನಗಳನ್ನು ಬಿಟ್ಟು ಬಿಡದೆ 3 ತಿಂಗಳ ಕಾಲ ಅವನ ತಲೆಗೆ ತುಂಬಿದರೆ ಆ ಹೊಸದಾಗಿ ಬರುವಂತಹ ಸೆಲ್ಸು ಬ್ರೈನಲ್ಲಿ ಅವು ಪ್ರಿಂಟ್ ಆಗ್ಬಿಡ್ತಾವೆ. 3 ತಿಂಗಳ ನಂತರ ಅವನು ಇವೆಲ್ಲ ಡ್ರಿಂಕ್ಸ್ ಬಿಡೋ ಅಂತ ಏನದು ಸೆಂಟರ್ಸ್ ಇರ್ತಾವೆ ನೋಡ್ರಿ, ಆ ಸೆಂಟರ್ಗಳಲ್ಲಿ ಇದನ್ನೇ ಮಾಡೋದು. ಅಥವಾ ಪ್ರವಚನಗಳನ್ನು ಮಾಡ್ತಾರೆ ನೋಡ್ರಿ ಆಶ್ರಮಗಳಲ್ಲಿ, ಅವ್ರು ಇದನ್ನೇ ಮಾಡೋದು. ಗಿಳಿ ಕತೆ ಕೇಳಿದ್ರೇನು? 2 ಗಿಳಿ ಇದ್ವು, ಅವಳಿ ಜವಳಿ. ಒಂದನ್ನು ಆಶ್ರಮಕ್ಕೆ ಕೊಟ್ಟರು, ಇನ್ನೊಂದನ್ನು ಕಳ್ಳ ತಗೊಂಡೋದ. ಆ ಕಳ್ಳ ತಗೊಂಡೋಗಿರೋಂತಹ ಗಿಣಿ ಯಾರೇ ಕಂಡ್ರು ಕೂಡ ಒಡಿ ಬಡಿ ಕಡಿ ಅನ್ನೋದು, ಆಶ್ರಮದಲ್ಲಿದ್ದಂತಹ ಗಿಳಿ ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ಅನ್ನೋದು. ಹೆಂಗೆ ಆ ವಾತಾವರಣದಲ್ಲಿ ಬೆಳೆದಂಥ ಗಿಳಿಗಳು ಆಯಾ ಪ್ರಕೃತಿಯನ್ನು ಹೊಂದುತ್ತವೆ, ಆ ರೀತಿ ಈ ಕೂಷ್ಮಾಂಡವನ್ನು ಕುಡಿದಂತಹ ರಸವನ್ನು ತೆಗೆದುಕೊಂಡಂತಹ ಆ ಒಂದು ಜೀವಕೋಶಗಳು ಆ ಪ್ರಕೃತಿಯನ್ನು ಪಡಿತವೆ. ಪಡೆದಾಗ ಅದು ಶಾಶ್ವತವಾಗಿ ಅಪಾನವಾಯು ವಿಕೃತಿಯನ್ನು ನಿರ್ಮೂಲನೆ ಮಾಡ್ತದೆ. ಅದು ಶಾಶ್ವತವಾಗಿ ಹಂಗಾರೆ 3 ತಿಂಗಳ ನಂತರ ತಗೋಬಾರ್ದ? ಸಾಕ? 3 ತಿಂಗಳ ನಂತರ ಬೇಕಾಗಿಲ್ಲ. ನೀವು 3 ತಿಂಗಳ ನಂತರನೂ ಮತ್ತೆ ಕಂಟಿನ್ಯೂ ಮಾಡಿದರೆ ಅದು ಕೂಷ್ಮಾಂಡ ಪಿತ್ತಹರ ಗುಣವನ್ನು ಹೊಂದಿದೆ, ಹೀಟನ್ನು ಕಡಿಮೆ ಮಾಡುವಂತಹ ಗುಣ ಹೊಂದಿದೆ, ವಾಯುವನ್ನು ಕಡಿಮೆ ಮಾಡುವಂತಹ ಗುಣವಿದೆ. ಯಾವಾಗ ಅತಿಯಾಗಿ ನಿಮ್ಮ ದೇಹದಲ್ಲಿರುವಂತಹ ಹೀಟು ಕಡಿಮೆ ಆತು ಅಂದರೆ ಇಲ್ಲಿ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ದೇಹಕ್ಕೆ ಶೀತ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಶೀತಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳು ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ನಿಖರವಾಗಿ ಎಷ್ಟು ದಿನ, ಎಷ್ಟು, ಯಾವ ಪ್ರಮಾಣ, ಹೇಗೆ, ಯಾವಾಗ ಅನ್ನೋದನ್ನು ಖಚಿತಪಡಿಸ್ಕೊಂಡು ಅಂತಿಷ್ಟು ಇಂತಿಷ್ಟು ಸಮಯಕ್ಕೆ ಮಾತ್ರ ನೀವು ತೆಗೆದುಕೊಂಡಲ್ಲಿ ಮಾತ್ರ ನಿಮಗೆ ಯಾವುದೇ ರೀತಿಯ ದುಷ್ಪರಿಣಾಮ ಇಲ್ಲದಂಗೆ ನೀವು ಚಿಕಿತ್ಸೆಯನ್ನು ಪಡ್ಕೊಂಡಂಗಾಗುತ್ತೆ. ಸುಮ್ಮನೆ ತಗೊಳ್ರಿ ಅಂತ ಹೇಳಿದ್ರೆ ಜೀವ ಮರ ಸುಮ್ಮನೆ ತಗೊಳ ತಪ್ಪು. ಸಂಪೂರ್ಣವಾಗಿ ನಿಮ್ಮ ಬ್ರೈನಿಗೆ ಕೈ ಹಾಕಿದ್ದೀನಿ ಅಂತ ಅನಿಸುತ್ತೆ. 1 ಅಲ್ಲ 2 ಅಲ್ಲ 3 ಸರಿ ನೋಡ್ರಿ, ಅರ್ಥ ಆಗ್ತದೆ. ಯಾವುದೂ ಕೂಡ ಬ್ರಹ್ಮವಿದ್ಯೆ ಅಲ್ಲ. ಕಲಿಯೋ ತನಕ ಅಷ್ಟೇ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮಲಬದ್ಧತೆಯನ್ನು ಕೂಷ್ಮಾಂಡದಿಂದ, ಕುಂಬಳಕಾಯಿಯ ಸುರಸದಿಂದ ನಿರ್ಮೂಲನೆಯನ್ನು ಶಾಶ್ವತವಾಗಿ ಮಾಡ್ಕೊಳ್ಳಿ. ಇನ್ನೂ ಅರ್ಥ ಆಗಲಿಲ್ವಾ? ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ರಿ, ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.